ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸೊ ಪ್ರೀವಿಯಸ್ ವಿಡಿಯೋಸಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ ಅಂತಂದರೆ KYCನ ಹೇಗೆ ವೆರಿಫೈ ಮಾಡಬೇಕಂತ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನೇನು ಹೇಳ್ಕೊಡ್ತೀನಿ ಅಂತಂತಂದರೆ KYC ವೆರಿಫೈ ಆಗಿದ್ಮೇಲೆ ನಿಮ್ಗೆ ಯಾವ ರೀತಿ ಶೋ ಆಗುತ್ತೆ, ಆಮೇಲೆ ನಿಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಕ್ ಏನಂತಂತಂದರೆ ಇಲ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ನಿಮ್ಮ ವೇರ್ ಹೌಸ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ನಮ್ಮ ಡೆಲಿವರಿ ಬಾಯ್ ನಿಮ್ಮ ಆರ್ಡರ್ಸ್ ಬಂದಾಗ ನಿಮ್ಮ ಪ್ರಾಡಕ್ಟ್ಸ್ನ ಪ್ಯಾಕ್ ಮಾಡಿ ಇಡ್ತೀರಲ್ವಾ, ಆ ಲೊಕೇಶನ್ನ ನೀವು ಸೆಟ್ ಮಾಡೋದೇ ಅದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ವೇರ್ ಹೌಸ್ ಅಂತ ಕರಿತೀವಿ. ಓಕೆನಾ? ವೇರ್ ಹೌಸ್ನ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ. ಬನ್ನಿ ಏನು ಮಾಡ್ಕೊಳ್ಳೋಣ, ಲಾಗಿನ್ ಮಾಡ್ಕೊಳ್ಳೋಣ ಆ್ಯಸ್ ಎ ಸೇಲರ್ ಆಗಿ. ಸೊ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ಎಲ್ಲ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಸೇಲರ್ಸ್ನ ಹೇಗೆ ಲಾಗಿನ್ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು. ಓಕೆನಾ? ಸೊ ಇಮೇಲ್ ಐ ಡಿ ಹಾಕೊಂಡ್ಬಿಟ್ಟು ಮತ್ತು ಯೂನಿಕ್ ಐ ಡಿ ಆದರೂ ಹಾಕೋಬೋದು. ಸೊ ಇವಾಗ ನಾವೇನು ಮಾಡೋಣ, ಸೇಲರ್ ಆಗಿ ಏನು ಮಾಡ್ಕೊಂಡು ಇವಾಗ ಲಾಗಿನ್ ಆದ್ವಿ, ಹೌದಾ? ಸೊ ಲಾಗಿನ್ ಆದ್ವಿ. ಇವಾಗ ನಾವೇನು ಮಾಡ್ಕೊಳ್ಳೋಣ, ಇವಾಗ KYC ವೆರಿಫೈ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟು. ಸೊ 2 hours 12 hours ಆದಮೇಲೆ ನಾನು ಹೇಳಿದ್ದೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ. ಇವಾಗ ನಾನು ಏನು ಮಾಡ್ತೀನಿ, KYC ಸ್ಟೇಟಸ್ನ ಚೆಕ್ ಮಾಡ್ಕೊತೀನಿ. ಸೊ ನೋಡಿರಿ, KYC ಸ್ಟೇಟಸ್ ಏನಾಗ್ತಿದೆ ಇವಾಗ ಕಂಪ್ಲೀಟಾಗಿ ವೆರಿಫೈಡ್ ಅಂತ ಬರ್ತಿದೆ. ಸೊ ಇಲ್ಲಿ ಏನಾಯ್ತಿದೆ, ವೆರಿಫೈಡ್ ಅಂತ ಕೂಡ ಶೋ ಆಗ್ತಿದೆ. ಸೊ ಗ್ರೀನ್ ಟಿಕ್ ಬಂತು. ಇವಾಗ ನೀವು ನೋಡಿ, ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಬಂದಾಗ ಅಲ್ಲಿ ನೀವು ಆ್ಯಡ್ ಪ್ರಾಡಕ್ಟ್ ಅಂತ ಕ್ಲಿಕ್ ಮಾಡಿದ್ರಿ. ಪ್ರೀವಿಯಸ್ ವಿಡಿಯೋದಲ್ಲಿ ಏನಂತ ಬಂತು, ಆ್ಯಡ್ ಪ್ರಾಡಕ್ಟ್ ಸೆಕ್ಷನ್ ಬರಲೇ ಇಲ್ಲ. ಇವಾಗ ನೋಡ್ರಿ, ಆ್ಯಡ್ ಪ್ರಾಡಕ್ಟ್ ಸೆಕ್ಷನ್ ಕೂಡ ಫಾರ್ಮ್ ಕೂಡ ಇವಾಗ ಏನಾಯಿತು, ಓಪನ್ ಆಯಿತು, ಹೌದಾ? ಸೊ ಆಮೇಲೆ ಇಲ್ಲಿ ಬಲ್ಕ್ ಅಪ್ಲೋಡ್ ಕೂಡ ಮಾಡ್ಕೋಬೋದು. ನಿಮಗೆಲ್ಲ ಕ್ಯಾಟಗರೀಸ್ ತೋರಿಸುತ್ತೆ. ಆಮೇಲೆ ನಿಮಗೆ ಯಾವ ಥರ ಅಪ್ಲೋಡ್ ಮಾಡಬೇಕಂತ ತೋರಿಸುತ್ತೆ. ಮೈ ಪ್ರಾಡಕ್ಟ್ಸ್ ನಿಮ್ಮೆಲ್ಲ ಪ್ರಾಡಕ್ಟ್ಸ್ ಕೂಡ ಶೋ ಆಗುತ್ತೆ. ಆಮೇಲೆ ಲೋ ಸ್ಟಾಕ್ಸ್, ನಿಮಗೆ ಲೋ ಸ್ಟಾಕ್ಸ್ ಆರ್ಡರ್ಸ್ ಕೂಡ ನಿಮಗೆಲ್ಲ ಶೋ ಆಗುತ್ತೆ. ನಿಮ್ಮ ಆಲ್ ಆರ್ಡರ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಪೆಂಡಿಂಗ್ ಯಾವುದಾದ್ರು ನಿಮ್ಮ ಆರ್ಡರ್ಸ್ ಪೆಂಡಿಂಗ್ ಇತ್ತಂತಂದರೆ ಎಲ್ಲ ತೋರಿಸುತ್ತೆ. ನಿಮಗೇನಾದರೂ ಆರ್ಡರ್ಸ್ ರಿಟರ್ನ್ಸ್ ಬಂದಿದ್ದು ರಿಟರ್ನ್ ಕೂಡ ಶೋ ಆಗುತ್ತೆ. ಎಲ್ಲನೂ ನಿಮ್ಮ ಅರ್ನಿಂಗ್ಸ್ ಕೂಡ ನೋಡ್ಕೋಬೋದು, ಎಷ್ಟೆಷ್ಟು ಅರ್ನಿಂಗ್ಸ್ ಆಗುತ್ತೆ ಅದನ್ನು ಕೂಡ ನೋಡ್ಕೋಬೋದು. ಆಮೇಲೆ ನಿಮ್ಮ ಸೆಟಲ್ಮೆಂಟ್ಸ್ ಕೂಡ ನೋಡ್ಕೋಬೋದು. ಆಮೇಲೆ ನಿಮ್ಮ GST ರಿಪೋರ್ಟ್ ಕೂಡ ನೋಡ್ಕೋಬೋದು. ನೀವು ಈ ಥರ ಎಲ್ಲ ನಿಮಗೆ ಏನಿರುತ್ತೆ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಸೊ ಹಾಗೆ ಬರ್ತಾ ಬರ್ತಾ ಕೆಳಗಡೆ ನೋಡ್ರಿ, ಇಲ್ಲಿ ವೇರ್ ಹೌಸಸ್ ಅಂತ ಇದೆ. ಸೊ ನಿಮ್ಮ ನೆಕ್ಸ್ಟ್ ಕಂಪ್ಲೀಟ್ ಕೆಲಸ ಏನು, ವೇರ್ ಹೌಸ್. ನೆಕ್ಸ್ಟ್ ಕೆಲಸ ಏನು, ನಿಮ್ಮ ವೇರ್ ಹೌಸ್ ರಿಜಿಸ್ಟ್ರೇಷನ್. ಇಲ್ಲಿ ವೇರ್ ಹೌಸಸ್ನ ಕ್ರಿಯೇಟ್ ಮಾಡಿದೆ. ಆ್ಯಡ್ ಯುವರ್ ಫಸ್ಟ್ ವೇರ್ ಹೌಸ್ ಅಂತ ಇದೆ. ಅಥವಾ ಇಲ್ಲಾದರೂ ಕ್ಲಿಕ್ ಮಾಡ್ಕೋಬೋದು, ಅಥವಾ ಇಲ್ಲಾದರೂ ಕ್ಲಿಕ್ ಮಾಡ್ಕೋಬೋದು. ಸೊ ಎಲ್ಲಾದರೂ ಕ್ಲಿಕ್ ಮಾಡಿಕೊಂಡ್ರು ಕೂಡ ಸೇಮ್ ಫಾರ್ಮ್ ಓಪನ್ ಆಗುತ್ತೆ. ಸೇಮ್ ವೇರ್ ಹೌಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆ್ಯಡ್ ಯುವರ್ ಫಸ್ಟ್ ವೇರ್ ಹೌಸ್ ಅಂತ ಇದೆ. ಇಲ್ಲಿ ನಿಮ್ಮ ವೇರ್ ಹೌಸ್ನ ಮಾಡ್ಕೋಬೋದು. ನಿಮ್ಮ ಶಾಪ್ನ ಹೆಸರು ಹಾಕೋಬೋದು. ಓಕೆನಾ? ಆಮೇಲೆ ನೀವು ಇಲ್ಲಿ ಕಂಪ್ಲೀಟ್ ಅಡ್ರೆಸ್ ಹಾಕಬೇಕಾಗತ್ತೆ. ಆಮೇಲೆ ಸಿಟಿ, ಸ್ಟೇಟ್, ಪಿನ್ ಕೋಡ್ ಹಾಕಬೇಕಾಗತ್ತೆ. ನಿಮ್ಮ ಕಂಟ್ರಿ ಹಾಕಬೇಕಾಗತ್ತೆ. ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಅಂತಂದರೆ ಯಾವ ಅವರ ಪರ್ಸನ್ ಹೆಸರು ಹಾಕಬೇಕಾಗತ್ತೆ. ಫೋನ್ ನಂಬರ್ ಹಾಕಬೇಕಾಗತ್ತೆ. ಮತ್ತು ಇಮೇಲ್ ಅಡ್ರೆಸ್ ಹಾಕೋಬೇಕಾಗತ್ತೆ. ಡೀಟೇಲ್ಸ್ ಎಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ, ಇವಾಗ ಶೋ ಆಗಿಬಿಟ್ಟಿದೆ, ಹೌದಾ? ಕಂಪ್ಲೀಟಾಗಿ ಇಲ್ಲಿ ಏನಾಗಿದೆ, ಕಂಪ್ಲೀಟಾಗಿ ಫಿಲ್ಅಪ್ ಆಗಿದೆ. ಡೀಟೇಲ್ಸ್ ಎಲ್ಲನೂ ಕೂಡ ಸೆಟ್ ಆಸ್ ಡಿಫಾಲ್ಟ್ ವೇರ್ ಹೌಸ್ ಅಂತ ಕೊಡಬೇಕು. ಇದು ಸೆಟ್ ಆಸ್ ಡಿಫಾಲ್ಟ್ ವೇರ್ ಹೌಸ್ ಅಂತ ಕೊಡೋದು ಯಾಕಂತಂದ್ರೆ ನಿಮ್ಮ ಮೇನ್ ವೇರ್ ಹೌಸು ಇದೇ ಆಗಿರುತ್ತೆ. ನೀವು ಮಲ್ಟಿಪಲ್ ವೇರ್ ಹೌಸ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ವೇರ್ ಹೌಸ್ ಅಂತ ಕೊಟ್ಟಾದ್ಮೇಲೆ ಏನಾಗುತ್ತೆ, ಇಲ್ಲಿ ನಿಮ್ಮ ವೇರ್ ಹೌಸ್ ಇಲ್ಲಿ ಏನಾಗಿಬಿಡುತ್ತೆ, ಡಿಫಾಲ್ಟ್ ಆಗಿ ಸೇವ್ ಆಗಿಬಿಡುತ್ತೆ. ಡಿಫಾಲ್ಟ್ ವೇರ್ ಹೌಸ್ ಇಲ್ಲಿ ನೀವು ಎಡಿಟ್ ಕೂಡ ಮಾಡ್ಕೋಬೋದು, ಡಿಲೀಟ್ ಕೂಡ ಮಾಡ್ಕೋಬೋದು. ಆಮೇಲೆ ಇದು ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಸ್ಕ್ಯಾನ್ ವೇರ್ ಹೌಸ್ ಅಂತ ಕ್ಲಿಕ್ ಮಾಡಬೇಕು. ಸ್ಕ್ಯಾನ್ ವೇರ್ ಹೌಸ್ ಅಂತ ಒನ್ ಟೈಮ್ ಕ್ಲಿಕ್ ಮಾಡಿಬಿಟ್ರೆ ಮುಗೀತು. ನಿಮ್ಮ ವೇರ್ ಹೌಸ್ ಏನಾಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ನಮ್ಮ ಒಳಗಡೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ಓಕೆನಾ? ಸೊ ಸಪೋಸ್ ನೀವೇನಾದರೂ ವೇರ್ ಹೌಸ್ ಏನಾದರೂ ರಿಜಿಸ್ಟರ್ ಆಗಿದ್ದಿಲ್ಲ ಅಂತಂದರೆ ನಮ್ಮ ಟೀಮ್ ನಿಮಗೆ ಏನು ಮಾಡುತ್ತೆ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಸರಿ ಏನು ಮಾಡುತ್ತೆ, ಸ್ಕ್ಯಾನ್ ಮಾಡೋಕ್ಕೆ ಹೇಳುತ್ತೆ. ಅವಾಗ ನೀವು ಸ್ಕ್ಯಾನ್ ವಿತ್ ಡೆಲಿವರಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಇಲ್ಲಿ ಎಸ್ ಸರಿ ಆದರೂ ನೀವು ಕ್ಲಿಕ್ ಮಾಡ್ಕೋಬೋದು. ಸ್ಕ್ಯಾನ್ ವಿತ್ ವೇರ್ ಹೌಸ್ ಅಂತ ಹೇಳ್ಬಿಟ್ಟು ನಿಮ್ಮ ಡೆಲಿವರಿ ವೇರ್ ಹೌಸ್ ಏನಾಗಿಬಿಡುತ್ತೆ, ಇಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ, ಸ್ಕ್ಯಾನ್ ಆಗಿ ಏನಾಗುತ್ತೆ, ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿಬಿಡುತ್ತೆ. ಓಕೆನಾ? ಸೊ ಥರ ವರಿ ಮಾಡ್ಕೊಳ್ಳೋಗಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್, ಇಷ್ಟೇ. ನಿಮ್ಮ ವೇರ್ ಹೌಸ್ನ ಏನು ಮಾಡ್ಕೋಬೋದು, ರಿಜಿಸ್ಟರ್ ಆಗಬೇಕು. ಮತ್ತೆ ಬೇಕಂತಂದರೆ ನೀವು ಮಲ್ಟಿಪಲ್ ವೇರ್ ಹೌಸ್ನ ಏನು ಮಾಡ್ಕೋಬೋದು, ಇಲ್ಲಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೆಟ್ ಆಸ್ ಡಿಫಾಲ್ಟ್ ಯಾವ್ದು ಕೊಡ್ತೀರೋ ಅದು ಡಿಫಾಲ್ಟ್ ವೇರ್ ಹೌಸ್ ಆಗಿರುತ್ತೆ. ಆದಮೇಲೆ ಆ್ಯಡ್ ವೇರ್ ಹೌಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಮತ್ತೆ ಸ್ಕ್ಯಾನ್ ವಿತ್ ಡೆಲಿವರಿ ಅಂತ ಮಾಡಿದರೆ ನಿಮ್ಮ ವೇರ್ ಹೌಸ್ ಏನಾಗುತ್ತೆ, ಆ್ಯಡ್ ಆಗಿಬಿಡುತ್ತೆ ನಮ್ಮ ವೆಬ್ಸೈಟಲ್ಲಿ. ಓಕೆನಾ? ನಿಮ್ಮ ವೇರ್ ಹೌಸ್ ಆ್ಯಡ್ ಆಗಿದ್ಮೇಲೆ ನೀವೇನು ಆರ್ಡರ್ಸ್ ಮಾಡ್ತೀರಲ್ಲ, ನೀವು ಆರ್ಡರ್ಸ್ ಪ್ರೊಸೆಸ್ ಮಾಡಿದ್ಮೇಲೆ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಆ ವೇರ್ ಹೌಸಿಗೆ ಏನಾಗುತ್ತೆ, ನಿಮಗೆ ಏನಾಗುತ್ತೆ, ಜನ್ರೇಟ್ ಆಗುತ್ತೆ ಲೇಬಲ್ಸ್ಗಳು ಎಲ್ಲ. ಓಕೆನಾ? ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಡಕ್ಟ್ನ ಹೇಗೆ ಅಪ್ಲೋಡ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಹ್ಯಾಪಿ ಜರ್ನಿ ವಿತ್ ಉರಿವರ್ಕ್ಸ್ ಕಾರ್ಡ್.